ಏನಂತಂದರೆ ಇದರಲ್ಲಿ ನಿಮಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ಳಿ. ಹೀರೋ ತಾಯಿ ರೋಲು ಮೇಡಮ್. ಹೀರೋ ತಾಯಿ ರೋಲ್? ಹೌದು ಹೌದು, ಬಟ್ ಚಾಲೆಂಜಿಂಗ್ ಆಗಿರುತ್ತೆ. ಹಾಂ ಅಲ್ಲ, ಐ ಮೀನ್ ಹೀರೋ ಎಷ್ಟು ವಯಸ್ಸಾಗಿರ್ತಾರೆ? ಅಯ್ಯೋ, ಈ ಕತೆ ಯಾಕೆ ಹೇಳ್ಕೊಂಡ್ರಿ ಮತ್ತೆ? ನೀವು ಇದೇ ನಿಂಗೆ ಉಲ್ಟಾ ಸೀದಾ ಮಾತಾಡ್ತಿರಲ್ಲ ನೀವು. ಬಣ್ಣ ಮುಖಕ್ಕೆ ಹಾಕಿ ನಾಲ್ಗೆಗೆ ಹಾಕ್ತೀರಾ? ಸೊ ನಾನು ಮತ್ತು ರಕ್ಕಿ ಈಗ ಸಿಟಿ ರೌಂಡ್ ನೋಡ್ಕೊಂಡು ಒಂದಷ್ಟು ರಕ್ಕಿಗೆ ಚಾಲೆಂಜ್ ಕೊಡಕ್ಕೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ಹೋಗ್ತಾ ಸುಮ್ಮನೆ ಯಾಕೆ ಜರ್ನಿ ಮಾಡೋದು ಅಲ್ವಾ ರಕ್ಕಿ? ಸೊ ಒಂದಷ್ಟು ಕಾಗೆ ಆರಿಸ್ಕೊಂಡು ಪ್ರ್ಯಾಂಕ್ ಮಾಡಿಕೊಂಡು ನಾವು ಲೊಕೇಶನ್ಗೆ ಹೋಗ್ತಾ ಇದೀವಿ. ಸೊ ನಮ್ದು ಮೇನ್ ಬಂದು ಕಾಗೆ ಆರಿಸೋದು, ನೀವೆಲ್ಲ ಕೇಳಿರ್ತೀರಾ, ಗೊತ್ತು ಎಷ್ಟೊಂದು ವಿಡಿಯೋಸ್ ನೋಡಿದ್ದೀನಿ. ಹೌದಾ? ಸೊ ಇವತ್ತು ಯಾರಿಗಾದ್ರೂ ನಾವು ಈ ರಕ್ಕಿ ಸಿನಿಮಾದಲ್ಲಿ ಪಾತ್ರ ಮಾಡಿರೋರಿಗೆ ಯಾರಿಗಾದ್ರೂ ಒಬ್ರಿಗೆ ಸಖತ್ತಾಗಿ ಪ್ರ್ಯಾಂಕ್ ಮಾಡೋಣ ಅಂತಂದು ಯಾರಿಗೆ ಮಾಡೋಣ ಅಂತೀರಾ? ಇಬ್ರು ಹೀರೋಯಿನ್ಸ್ ಇದ್ದಾರೆ, ಅವ್ರಿಗೆ ಪ್ರ್ಯಾಂಕ್ ಮಾಡ್ಬೋದು. ಹೌದಾ? ಇಬ್ರು ಇದ್ದಾರೆ ಅಂತಾರೆ. ಇಬ್ರಲ್ಲಿ ಯಾರಿಗೆ ಫಸ್ಟ್ ಮಾಡೋಣ? ಆಶಿಕಾ ಅವ್ರು ಮಾಡಿ. ಆಶಿಕಾ? ಓಕೆ. ರಕ್ಕಿ ಸಿನಿಮಾದಲ್ಲಿ ಆಶಿಕಾ ಒಂದು ಪಾತ್ರ ಮಾಡಿದ್ದಾರೆ. ಇವರಿಗೆ ನಾವೀಗ ಕಾಗೆ ಆರಿಸ್ತಾ ಇದೀವಿ. ಆಶಿಕಾ ಸೋಮಶೇಖರ್. ಕರೆಕ್ಟ್. ಹಲೋ. ಹಲೋ ಹೇಳಿ ಮೇಡಮ್, ಆಶಿಕಾ ಅವರ ಮಾತಾಡೋದು? ಹೌದು ಮೇಡಮ್, ನಾನು ಸತೀಶ್ ಅಂತ ಅಂದ್ಬಿಟ್ಟು ಭಟ್ರ ಅಸೋಸಿಯೇಟು. ಓಕೆ. ಚೆನ್ನಾಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಬ್ಯುಸಿ ಇದ್ರಾ ಅಥವಾ ಫ್ರೀ ಇದ್ರಾ? ಇಲ್ಲ ಇಲ್ಲ, ಹೇಳಿ ಹೇಳಿ ಹೇಳಿ. ಅದೇ ಸರ್ ಕಾಲ್ ಮಾಡಕ್ಕೆ ಹೇಳಿದ್ರು. ಓಕೆ. ಯಾವಾಗ ನಿಮ್ಮನ್ನ ಎಲ್ಲಿ ಮೀಟ್ ಆಗ್ಬೋದು ಅಂತ ಹೇಳಿದ್ರೆ ಈಗ ಡೈರೆಕ್ಟ್ ಆಗೇ ಬಂದು ಮಾತಾಡ್ತೀನಿ. ಎಲ್ಲಿರೋದು ನೀವು? ಮೇಡಮ್, ನಾನು ಬ್ಯಾಂಗ್ಳೂರ್ ನಾಗರಬಾವಿಲಿ ಇರೋದು. ಹೌದಾ? ನಿಮ್ಗೆ ಇವತ್ತು ಬರಕ್ಕಾಗತ್ತಾ? ಕೋರ್ಮಂಗಲ ಸೈಡ್ ಏನಾದ್ರು ಬರಕ್ಕಾಗತ್ತಾ ಇವತ್ತು? ಓ, ಬೆಂಗಳೂರು ಬಿಟ್ಟು ಆಚೆನೇ ಹೇಳ್ತಾ ಇದ್ದೀರಾ? ಇಲ್ಲ, ಅಂದ್ರೆ ನಾನಿರೋದು ಬಾಣಸ್ವಾಡಿಲಿ. ಆಕ್ಚುಲಿ ಇವತ್ತು ನಾನು ನಿನ್ನೆ ನಾಗರಬಾವಿ ಸೈಡ್ ಬಂದಿದ್ದೆ. ಓಕೆ, ಒಂದ್ ಕೆಲಸ ಮಾಡ್ತೀನಿ ಸರ್, ನಾನು ಈ ವಾರದಲ್ಲಿ ಏನಾದ್ರೂ ನಾಗರಬಾವಿ ಸೈಡ್ ಬಂದ್ರೆ ನಿಮ್ಗೆ ಹೇಳಲಾ? ಹೌದಾ? ಕೆಲಸ ಅಂದ್ರೆ ನೀವು ಬೇರೆ ಇನ್ನೊಂದು ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಬೇರೆ ಕೆಲಸ ಅಂದ್ರೆ 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 ನಂದೊಂದು ಮೂವಿ 10th ರಿಲೀಸ್ ಆಗ್ತಾ ಇದೆ. ಅದ್ರದ್ದು ಪ್ರಮೋಷನ್ ವರ್ಕ್ ನಡೀತಾ ಇದೆ, ರಕ್ಕಿ ಅಂತ. ಮೊನ್ನೆ ಟ್ರೈಲರ್ ರಿಲೀಸ್ ಆಯ್ತಲ್ವಾ? ಹೌದು ಹೌದು. ಇದು ನಿಮ್ ಡೈರೆಕ್ಷನ್ ಸರ್ ಇದು? ಹೌದು ಮೇಡಮ್, ನಂದೇನೆ. ಬಟ್ ಏನಂತಂದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಇದೆ. ಅದಕ್ಕೋಸ್ಕರ ಏನಂತಂದ್ರೆ ನಿಮ್ದು ಡೇಟ್ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು. ಹೀರೋ ಜೊತೆ ಒಂದು 80% ಟ್ರಾವೆಲ್ ಆಗುತ್ತೆ. ಟೈಟ್ಲು ಬಂದು ನಾವು ಓಂಕಾರ ಅಂತ ಇಟ್ಟಿದ್ದೀವಿ. ಜಸ್ಟ್ ಏನು ಅಂತಂದರೆ ಹೀರೋ ಬಂದು ಒಂದು ಖಾರದ ಪುಡಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ರೌಡಿಗಳೆಲ್ಲ ಬಂದು ಈಗ ಕೆಲವೊಂದು ಡೀಲ್ಗಳು ಮಾಡಬೇಕಾದ್ರೆ, ಕೆಲವೊಂದು ಅಟ್ಯಾಕ್ ಮಾಡಬೇಕಾದ್ರೆ ಇವರ ಅಂಗಡಿಯಲ್ಲಿ ಬಂದು ಖಾರದ ಪುಡಿ ತೊಗೊಂಡು ಹೋಗ್ತಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಇನ್ಸ್ಪೈರ್ ಆಗಿ ಮುಂದಕ್ಕೆ ಏನು ಮಾಡ್ತಾನೆ ಹೀರೋ ಅನ್ನೋದು ಒಂದು ಸ್ಟೋರಿ. ಬಟ್ ಏನಂತಂದರೆ ಇದು ಪ್ಯೂರ್ಲಿ ಮೇಲ್ ನೋಡೋಕೆ ಹೆಂಗಿರುತ್ತೆ ಅಂತಂದರೆ ರೌಡಿಸಮ್ ಥರ ಇರುತ್ತೆ. ಬಟ್ ಇದು ರೌಡಿಸಮ್ ಸಿನಿಮಾ ಅಲ್ಲ. ಅದಕ್ಕೇ ನಿಮ್ಮದು ಒಂದು 40-45 ಡೇಸ್ ಬೇಕಾಗುತ್ತೆ. ಏನು ಎತ್ತ ಅಂತ ನೀವು ಹೇಳಿದ್ರೆ ನಾನು ಮುಂದಕ್ಕೆ ಮಾತಾಡ್ತೀನಿ. ಪ್ರೊಡ್ಯೂಸರು ರೆಡಿ ಇದ್ದಾರೆ. ಅಂದರೆ ಮೇಡಮ್, ಆ್ಯಕ್ಚುಲಿ ಹೀರೋ ಇರ್ತಾರಲ್ಲ, ಹೀರೋರ ಜೊತೆನೇ ಕ್ಯಾರಿ ಆಗುತ್ತೆ ಇದು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ನೀವು ಯಾರ್ದೋ ಒಂದು ಅಟ್ಯಾಕ್ ಥರ ಆಗುತ್ತೆ. ಆ ಅಟ್ಯಾಕಲ್ಲಿ ನೀವು ತೀರ್ಕೊಂಡ್ಬಿಡ್ತೀರ. ಲೀಡ್ ಥರನೇ ಮೇಡಮ್ ಒಂದು ಸ್ವಲ್ಪ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಟ್ರಾಜಿಡಿ ಥರ ಇರುತ್ತೆ. ನಿಮಗೆ ಒಂದು ನಾಯಿ ಅಟ್ಯಾಕ್ ಮಾಡುತ್ತೆ, ಹುಚ್ಚು ನಾಯಿ. ಆ ಥರ ನಿಮ್ಮದು ಕ್ಯಾರೆಕ್ಟರ್ ಎಂಡ್ ಆಗುತ್ತೆ. ಅಂದ್ರೆ ಇದು ಕತೆ ಫುಲ್ ಹೇಳಕ್ಕಾಗುತ್ತೆ ಸರ್ ನನಗೆ ಒಂದ್ಸತಿ ನೀಟಾಗಿ ಅಂತಂದ್ರೆ? ಬಟ್ ನೀವು ಡೇಟ್ ಓಕೆ ಅಂತಂದ್ರೆ ನಾನು ಹೇಳ್ಬೋದು ಮೇಡಮ್, ಯಾಕಂದ್ರೆ ಗೊತ್ತಲ್ವಾ ನಿಮ್ಗೆ ಇಂಡಸ್ಟ್ರಿ ಇವಾಗ ಹೆಂಗೆ ಅಂತ. ಅಂದ್ರೆ ಡೇಟ್ ಅಂದ್ರೆ 40-45 ಡೇಸ್ ಅಂತ ಹೇಳ್ತಿರೋದು ನೀವು? ಹೌದು ಹೌದು ಹೌದು. ಕತೆ ಇಷ್ಟ ಆಗಿ ಮಾಡ್ತಾ ಇದ್ರೆ obviously ಓಕೆ ಅಲ್ವಾ ಸರ್ ಅದು? ಹೌದು, ಬಟ್ ಈಗ ಆಲ್ರೆಡಿ ಇದನ್ನ ಇಬ್ರು ಆರ್ಟಿಸ್ಟ್ ಕೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಂದ್ರೆ ಇನ್ ಕೇಸ್ ಕತೆ ಎಷ್ಟಾಗಿ ಮಾಡ್ತಾ ಇದ್ರೆ ಡೇಸ್ ಓಕೆ ಸರ್. ಹಂಗಂದ್ರೆ ನೀವು ಪ್ರಾಮಿಸ್ ಕೊಟ್ರೆ ನಾನು ಹೇಳ್ತೀನಿ ಮೇಡಮ್. ಏನಂತಂದ್ರೆ ಇದರಲ್ಲಿ ನಿಮಗೆ
ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳಿ. ಹಾ ಹೀರೋ ತಾಯಿ ರೋಲು ಮೇಡಮ್. ಹೀರೋ ತಾಯಿ ರೋಲ್ ಹೌದು ಹೌದು, ಬಟ್ ಚಾಲೆಂಜಿಂಗ್ ಆಗಿರುತ್ತೆ. ಅನ್ಕೊಂಡಿದ್ದೀರಾ ನೀವು? ಹಾಂ ಅಲ್ಲ ಐ ಮೀನ್ ಹೀರೋ ಎಷ್ಟು ವಯಸ್ಸಾಗಿರ್ತಾರೆ? ಅಲ್ಲ ಮೇಡಮ್, ಲೇಡೀಸ್ ವಯಸ್ಸಿನ ಕೇಳಬಾರ್ದು ಅಂತಾರೆ. ಆ್ಯಕ್ಟಿಂಗ್ ಅಲ್ವಾ ಮೇಡಮ್, ಏನಂತಂದ್ರೆ ಮಾಡ್ತಾರಲ್ವ ತುಂಬ ಜನ ಕ್ಯಾರೆಕ್ಟರ್ಗಳನ್ನ. ಈಗ ಬೇರೆ ಬೇರೆ ಸಿನಿಮಾಗಳನ್ನ ನಾವು ನೋಡಿದ್ದೀವಲ್ವೇ. ಅಂದ್ರೆ ಹೀರೋ ವಯಸ್ಸು ಎಷ್ಟಿರುತ್ತೆ ಸರ್? ಹೀರೋ ವಯಸ್ಸು ಎಷ್ಟು ಮೇಡಮ್? ಈಗ 20-25 ವರ್ಷ ಇರುತ್ತೆ ಹೀರೋ ವಯಸ್ಸು. ಅಂದರೆ ನೀವು ಗ್ಲಾಮರ ಕಾಣಿಸಲ್ಲ ಅಂತನಾ ಅಥವಾ ಹೆಂಗೆ? ಹಂಗಲ್ಲ, ಮತ್ತೆ ಆತರ ಅಲ್ಲ ಸರ್. ಅಂದ್ರೆ ನೀವು ಲೈಕ್ ಇಫ್ ಯು ಗೋಯಿಂಗ್ ಫಾರ್ ಹೀರೋ ಮದರ್ ಕ್ಯಾರೆಕ್ಟರ್, ಎಕ್ಸಾಕ್ಟ್. ಅಂದ್ರೆ ನೀವು ನಾನ್ ಕೇಳ್ತಿರೋದಷ್ಟೇ ಕ್ಯೂರಿಯಾಸಿಟಿಯಲ್ಲಿ, ನೀವು ಆ ಏಜ್ ಗ್ರೂಪ್ ಅವ್ರನ್ನ ಯಾಕೆ ನೋಡ್ತಾ ಇಲ್ಲ ಅಂತ. ಆ ಏಜ್ ಗ್ರೂಪ್ ಅವರೇ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಮೇಡಮ್? ಇಲ್ಲ, ರೂಲ್ಸ್ ಏನೂ ಇಲ್ಲ. ನಾನು ಬರೀ ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇರೋದು. ಓಕೆ ಓಕೆ, ನಿಮ್ಮ ಕ್ಯೂರಿಯಾಸಿಟಿ ಅರ್ಥ ಆಯ್ತು. ನಿಮ್ ಗ್ಲಾಮರ್ ಹೋಗುತ್ತೆ, ನಿಮ್ದು ಇದು ಅಂತ ಅರ್ಥ ಆಗುತ್ತೆ. ಸರ್ ನನ್ಗ್ ನೀವ್ ಕೇಳಿದಾಗ ನನಗ್ ಬರೋ ಡೌಟ್ಸ್ ನನ್ ಕೇಳೋದು ಸಹಜ ಅಲ್ವಾ? ಕೇಳಿ ಕೇಳಿ ಮೇಡಮ್, ಡೌಟ್ಸ್ ಕೇಳಕ್ಕೆ ಏನು ಕಾಸು ಕೊಡ್ಬೇಕು? ಅದನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ. ಇವಾಗ ಜಸ್ಟ್ ಹೇಳ್ತಿರೋದು ನಿಮ್ಗೆ, ಇನ್ ಕೇಸ್ ಜಸ್ಟ್ ಒನ್ ಎಕ್ಸಾಂಪಲ್ ಅಂದ್ರೆ, ನಿಮ್ಗೆ ಒಂದು ಡಸ್ಕಿ ಸ್ಕಿನ್ ಟೋನ್ ಇರೋರು ಬೇಕಂದ್ರೆ ನೀವು ಒಬ್ರು ಫೇರ್ ಇರೋರ್ನ ಡಸ್ಕಿ ಮಾಡ್ಬೋದು, ಇಲ್ಲ ಡಸ್ಕಿ ಇರೋರ್ನೇ ತಗೊಳ್ಬೋದಲ್ವಾ? ಅದು ಡೈರೆಕ್ಟರ್ದು ಅವ್ರದ್ದು ಚಾಯ್ಸ್ ಇರುತ್ತೆ, ಅವ್ರದ್ದು ಯೋಚನೆ ಇರುತ್ತೆ. ನಂಗೆ ಇದೇ ಆಕ್ಟರೇ ಬೇಕು, ಅವ್ರನ್ನೇ ನಾನು ಡಸ್ಕಿ ಮಾಡ್ತೀನಿ ಅಂತಾನು ಹೇಳ್ಬೋದು, ಇಲ್ಲ ನಂಗೆ ನ್ಯಾಚುರಲಿ ಡಸ್ಕಿ ಇರೋರೇ ಬೇಕು ಅಂತಾನು ಅವ್ರು ಹೇಳ್ಬೋದು ಅಲ್ವಾ? ಸೊ ನೀವ್ ಯಾವ ಆಂಗಲ್ ಇಂದ ಬರ್ತೀರಾ ಅಂತ ನಾನ್ ಜಸ್ಟ್ ಕೇಳ್ತಿರೋದಷ್ಟೇ. ಓಕೆ ಓಕೆ, ನೀವು ಆಂಗಲ್ ಬಗ್ಗೆ ಕೇಳ್ತಿದ್ದೀರಾ. ಓಕೆ, ಯಾ ಬಟ್ ನಾನೊಂದು ಪ್ರಶ್ನೆ ಕೇಳ್ಬಿಡ್ಲಾ ನಿಮ್ಗೆ? ಏನು ಅನ್ಕೊಳ್ಳಿಲ್ಲ ಅಂದ್ರೆ, ನೀವು ಎಷ್ಟು ಸಿನಿಮಾ ಮಾಡಿದ್ರ ಮೇಡಮ್ ಈಗ? 6-7. 6-7 ಸಿನಿಮಾ ಮಾಡ್ಬಿಟ್ಟೆ ನೀವು ಈ ತರ ಮಾತಾಡ್ತೀರಾ ಅಂತಂದ್ರೆ, ನೀವು ಆಕ್ಟಿಂಗ್ ತರ ಮಾಡಿ ನೀವೇ ಡೈರೆಕ್ಟರ್ ಆಗ್ಬಿಟ್ರೆ ನಾವು ಇಲ್ಲಿ ಕೈ ಕಟ್ಕೊಂಡು ಇಲ್ಲ ಎಲ್ಲರೂ ನಾವು ನಾಟಕ ಮಾಡಿ. ಸಾರಿ ಟು ಹೇಳೋದಕ್ಕೆ, ಹೇಳೋದಲ್ಲ ಮೇಡಮ್, ಒಂದ್ ನಿಮಿಷ. ಇಲ್ಲ ನೀವು ಔಟ್ ಆಫ್ ದಿ ಲಿಮಿಟ್ ಹೋಗ್ತಾ ಇದ್ದೀರಾ. ಕ್ವೆಶ್ಚನ್ ಕೇಳಲಿಲ್ಲ. ಮತ್ತೆ ಡೆಸ್ಕ್ ಇರ್ಬೇಕಾ, ಸ್ಕಿನ್ನು ಹಂಗೆ ಹಿಂಗೆ ಅಂತ ಅದೆಲ್ಲ ಡಿಸೈಡ್ ಮಾಡೋದು ನಾವು. ನೀವೇನ್ ಪೇಮೆಂಟ್ ತಗೋತೀರಾ, ಬಂದು ಆಕ್ಟಿಂಗ್ ಮಾಡಿ. ಅದ್ ಬಿಟ್ಬಿಟ್ಟು ನೀವು ಆ ಸ್ಕಿನ್ನು ಈ ಸ್ಕಿನ್ನು ಅಂತ ಎಲ್ಲಿ ಹುಡ್ಕೊಂಡು ಹೋಗ್ಲಿ ನಾನು ಆ ಸ್ಕಿನ್ ಎಲ್ಲ. ಸರ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಫರ್. ಥ್ಯಾಂಕ್ ಯು. ನೋಡಿದ್ರಾ, ನಿಮ್ಗಳ ಕತೆ ಎಲ್ಲ ಇಷ್ಟನೇ ನಿಮ್ದು. 2-3 ಪಿಕ್ಚರ್ಗಳು ಮಾಡ್ಬಿಡ್ತೀರಾ. ಏನ್ ನೈಸ್ ಟಾಕಿಂಗ್, ಏನ್ ನೈಸ್ ಆಗಿ ಮಾತಾಡಿದ್ರಿ ನೀವು. ಹಿಂಗ್ ದುರಂಕಾರವಾಗಿ ಮಾತಾಡ್ತೀರಲ್ಲ ನೀವು. ಆರ್ಟಿಸ್ಟ್ಗಳಿಗೆ ಇದೆಯಲ್ಲ ಪ್ರಾಂಕ್ ಮಾಡೋದು ಬಹಳ ಕಷ್ಟ ಇದೆ, ಬಿಡಕ್ಕಾಗತ್ತೆ ಇಷ್ಟಕ್ಕೆ. ಡೆಫಿನೆಟ್ಲಿ ಮತ್ತೆ ಇನ್ನೊಂದ್ಸತಿ ಮಾಡಿ. Hi, if you record your name and reason for calling, I'll see if this person is available. ಎತ್ತುತ್ತಾ ಇಲ್ಲ. ಅಯ್ಯಾ, ಈಗ ನಾವು ಡೈರೆಕ್ಟರ್ ಕಾಲ್ ಮಾಡಿ ಡೈರೆಕ್ಟರ್ ಕಡೆಯಿಂದ ಕಾನ್ಫರೆನ್ಸ್ ಕಾಲ್ ಎಕ್ಸ್ಪೆಕ್ಟ್ ಮಾಡೋಣ. ಸೂಪರ್ ಅಲ್ವಾ? ಸೂಪರ್. ಡೈರೆಕ್ಟರ್ ನಂಬರ್ ಹೇಳಿ. ಹೇಳ್ತೀನಿ. ಈ ಸಿನಿಮಾದ ನಿರ್ದೇಶಕರು ಯಾರು? ವೆಂಕಟ್ ಭರದ್ವಾಜ್. ಹಲೋ ಭರದ್ವಾಜ್ ಸರ್. ಯಾರು? ನಾವು ನಿಮ್ ಚಿಕ್ಕಪ್ಪ. ನಮ್ ಚಿಕ್ಕಪ್ಪನ? ನಮ್ ಚಿಕ್ಕಪ್ಪ ಸತ್ತ 15 ವರ್ಷ ಆಯ್ತಲ್ಲ. ತಿಥಿ ಮಾಡಿಲ್ವಂತ ಇನ್ನ, ಯಾಕೆ? ನೋಡಿ ಹಿಂದೆ ಕಾರಲ್ಲಿ ಬರ್ತಾವ್ರೆ. ನಿಮ್ ವಾಯ್ಸ್ ಹಾಕೊಂಡು ಹಿಡಿಯಕ್ಕಾಗಲ್ಲ ನೋಡಿ. ನಮ್ಮ ಮನೆ ಬರ ನಮ್ಮನ್ ನಂಬಲ್ವೋ, ನಮ್ಮ ಮಾತ್ ನಂಬಲ್ವೋ, ಹೀರೋ ಕೈಲಿ ಫೋನ್ ಮಾಡಿಸ್ಬೇಕು ನಾವು. ಹೇಳಪ್ಪ. ವೆಂಕಟ್ ಅಂಕಲ್, ಏನಿದು ತುಂಬಾ ಬೇಜಾರು ಮಾಡ್ಬಿಟ್ರಿ ನಂಗೆ. ಏನಾಯ್ತು? ನೀವು ಕಾಲ್ ಕಟ್ ಮಾಡ್ಬಿಟ್ರಲ್ಲ. ನಿಮ್ದು ಯಾರೋ ಒಬ್ರು ಫ್ರೆಂಡ್ ಮಾಡಿದ್ರು. ಅಯ್ಯೋ ಚಿಕ್ಕಪ್ಪ ಅಂತ ಹೇಳಿದ್ರೆ ಅವ್ರೇನಾ? ನಾನು ಚಿತ್ರದುರ್ಗದ ಕಾಲಲ್ಲಿ ಬಿಸಿ ಇದ್ದೆ. ಗೊತ್ತಾಯ್ತು. ಸಾರಿ. ಆಶಿಕಾ ಅವರೇ ಫೋನ್ ಮಾಡ್ತಾ ಇದಾರೆ. Hello. ಹಲೋ. ಹೇಳಿ ಸರ್. ಅಲ್ಲ ಮೇಡಮ್, ಏನ್ ಮೇಡಮ್ ನೀವು ಇಷ್ಟೊಂದು ದುರಂಕಾರದಿಂದ ಅವ್ರ ಅಪ್ಪಕ್ಕನ್ ಮುಖ ಕೊಡ್ದಂಗ್ ಫೋನ್ ಕಟ್ ಮಾಡ್ತೀರಲ್ಲ ನೀವು? ಸಾರಿ ಸರ್, ಸಾರಿ. ಅಲ್ಲ ಅದನ್ನೇ ಕರೆಕ್ಟ್ ಆಗಿ ಕನ್ನಡದಲ್ಲಿ ಹೇಳಿ. ನೀವೇ ಕರೆಕ್ಟ್, ನಂದೇ ತಪ್ಪು. ಸಾರಿ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಅಲ್ಲ ಮೇಡಮ್, ನೀವು ಕರೆಕ್ಟ್ ಸರ್. ಹೌದು, ನೀವೇ ಕರೆಕ್ಟ್ ಸರ್, ಐ ಆಮ್ ಸಾರಿ. ಅಲ್ಲ ನೀವು ಅದನ್ನ ಕರೆಕ್ಟ್ ಆಗಿ ಕನ್ವೆ ಮಾಡ್ಬೇಕಲ್ವೇ? ನೀವು ಪಟಾರನ್ ಕಟ್ ಮಾಡಿದ್ರೆ ನಾನು ಏನ್ ಅನ್ಕೋಬೇಕು? ಇವಾಗ ಹೇಳ್ತಾ ಇದೀನಿ ಸರ್, ಐ ಆಮ್ ರಿಯಲಿ ಸಾರಿ. ನಾನು ಫಸ್ಟೇ ನಿಮ್ಗೆ ಹೇಳಿದೆ ತಾನೇ, ನೀವು ಒಪ್ಕೊಳ್ಳಲ್ಲ. ನೀವು ಇದ್ ಮಾಡ್ದೆ ಬರೀ ಕತೆ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ ಅಂತ. ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ನಾನು ಓಕೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನೀವು ಹಿಂಗೆ ಇದು ಮಾಡಿದ್ರೆ ನಾನೇನು ಹೇಳ್ಬೇಕು ಹೇಳಿ? ನಮ್ಮ ಜೊತೆ ನಮ್ಮ ಕೋ ಪ್ರೊಡ್ಯೂಸರ್ ಬೇರೆ ಇದ್ದಾರೆ, ಏನು ಹೇಳೋದು ಅವ್ರಿಗೆ? ಸರ್, ಐ ಆಮ್ ರಿಯಲಿ ಸಾರಿ. ನನಗೆ ನೀವು ಹೇಳಿದ್ದು 45 ಏಜ್ ಅಂತ ಕೇಳಿಸ್ಲಿಲ್ಲ, 45 ಡೇಸ್ ಅಂತ ಕೇಳಿಸ್ತು.
ಸೊ ಹಾಗಾಗಿ ನಾನು 45 ಡೇಸ್ ಅಂದ್ರೆ ಏನಕ್ಕೆ ಪ್ರಾಬ್ಲಮ್ ಅಂತ ನಾನು ಮಾತಾಡ್ತಾ ಇದ್ದೆ ಹೊತ್ತು ನನ್ಗೆ ಅದು 45 ಏಜ್ ಅಂತ ಮೊದ್ಲೇ ಕೇಳಿಸಿದ್ರೆ ಇಲ್ಲ ಸರ್ ಐ ಆಮ್ ಪ್ರಾಬಬ್ಲಿ ಇವಾಗ ಐ ಆಮ್ ನಾಟ್ ಲುಕಿಂಗ್ ಫಾರ್ ಅ ಕ್ಯಾರೆಕ್ಟರ್ ಲೈಕ್ ದಟ್ ಅಂತ ನಾನು ಹೇಳಿಸ್ತಾ ಇದ್ದೆ. ಓಕೆ, ಐ ಆಮ್ ಸಾರಿ, ಕಮ್ಯುನಿಕೇಶನ್ ನನಗ್ ಕರೆಕ್ಟ್ ಆಗಿ ಕೇಳಿಸಿಲ್ಲ, ಸೊ ಐ ಆಮ್ ರಿಯಲಿ ಸಾರಿ ಅಬೌಟ್ ದಟ್. ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಮೇಡಮ್ ಫಸ್ಟು ಕಿವಿನ. ನನ್ನ ಜೊತೆ ಏನು ಹೇಳಿದ್ರೆ ನಮ್ಮ ಕೋ ಪ್ರೊಡ್ಯೂಸರ್ ಇದ್ದಾರೆ, ಅವ್ರಿಗೂ ಒಂದು ಮಾತು ಹೇಳ್ಬಿಡಿ ನಂಗೆ ಈ ಕ್ಯಾರೆಕ್ಟರ್ ಇಷ್ಟ ಇಲ್ಲ ಅಂತ. ಸರ್ ನಾನು ಯಾವಾಗ ಫಸ್ಟ್ ಆಫ್ ಆಲ್ ಕಮಿಟ್ ಆಗಿದ್ದೀನಿ ಅಂತ ನಾನು ಯಾರ ಹತ್ರ ಮಾತಾಡ್ಬೇಕು? ಅಯ್ಯೋ, ಈ ಕತೆ ಯಾಕೆ ಹೇಳ್ಕೊಂಡ್ರಿ ಮತ್ತೆ? ನೀವು ಇದೇ ನಿಂಗೆ ಉಲ್ಟಾ ಸೀದಾ ಮಾತಾಡ್ತಿರಲ್ಲ ನೀವು. ಬಣ್ಣ ಮುಖಕ್ಕೆ ಹಾಕಿ ನಾಲ್ಗೆಗೆ ಹಾಕ್ತೀರಾ? ಸರ್ ಐ ಆಮ್ ಸಾರಿ, ನಿಮ್ಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಪ್ರಾಜೆಕ್ಟ್. ಅಯ್ಯೋ ಕಟ್ಟೆ ನಾನು ಕೋ ಪ್ರೊಡ್ಯೂಸರ್ ಆಗಿ ಬರ್ತಾ ಇದೆ ಇವಾಗ. ಹೌದೌದು, ಬರ್ತಾರೆ. ಇವ್ರು ಮಾಡ್ತಾ ಇದ್ದಾರೆ, ನಮ್ಮ ಡೈರೆಕ್ಟರ್ ಕೈಲಿಗ ಅವ್ರ ಕಾಲ್ ಮಾಡ್ಸೋದಾ? ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ಮಾಡಿ. ಹಲೋ ಚಿಕ್ಕಪ್ಪ ಅವರೇ. ಹೇಳಿಪ್ಪ ಸಾರಿ. ಇರ್ಲಿ ಸರ್, ಈಗ ನಿಮ್ಮ ಹೀರೋಯಿನ್ ಕೋಪಿಸ್ಕೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ. ಕಾನ್ಫರೆನ್ಸ್ ಹಾಕಿ ಅವ್ರಿಗೆ. The person you are speaking with has put your call on hold. Please. ತೆಗಿತಾ ಇಲ್ಲ. ಹೌದಾ, ಬಿಡಿ, ನಮ್ಮ ಹೀರೋ ಕೈಲೇ ಮಾಡಿಸ್ತೀನಿ. RJ Sunil, prank calls.